ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಮತದಾನಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ 2 ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಪ್ರತಿಷ್ಠೆಯ ಕಣವಾಗಿದೆ 2 ಕ್ಷೇತ್ರಗಳು ಕೂಡ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳ ಬಳಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ದಾವಣಗೆರೆಯಿಂದ 25 ಅಭ್ಯರ್ಥಿಗಳಿಗಾಗಲೇ ಕಣದಲ್ಲಿದ್ದಾರೆ. ಬಾಗಲಕೋಟೆಯಿಂದ 9 ಅಭ್ಯರ್ಥಿಗಳಿಗಾಗಲೇ ಕಣದಲ್ಲಿದ್ದಾರೆ. ಇವರೆಲ್ಲರ ಭವಿಷ್ಯವಿತ್ತು ಮತಗಟ್ಟೆಯಲ್ಲಿ ಭದ್ರವಾಗುತ್ತೆ. ಮತದಾನ 7 ಗಂಟೆಗೆ ಆರಂಭ ಆಗುತ್ತೆ. ಅದೀಗ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿದೆ. 2 ಕ್ಷೇತ್ರಗಳ ಅಖಾಡದಲ್ಲಿ ಇಷ್ಟು ದಿನಗಳ ಕಾಲ ಪ್ರಚಾರದ ಅಬ್ಬರ ಕೂಡ ಜೋರಾಗಿತ್ತು. ವಾಗ್ಯುದ್ಧಗಳು ಕೂಡ ಜೋರಾಗಿತ್ತು. ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಈ ಬಾರಿ ಗೆಲ್ಲಿಸಿಯೇ ಸಿದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರು ಕೂಡ ಅಖಾಡದಲ್ಲಿದ್ದು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾಯಿತು. ಇವತ್ತು ಮತದಾನ ಆಗುತ್ತೆ. ಮತದಾನಕ್ಕೆ ಈಗ ಕ್ಷಣಗಣನೆ ಪ್ರಾರಂಭ ಆಗುತ್ತೆ. 7 ಗಂಟೆಯಿಂದ ಮತದಾನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿ ತಯಾರಿಗಳು ಕೂಡ ಆಗಿದೆ. 2 ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ್ ಕಣದಲ್ಲಿದ್ದರೆ ಶ್ರೀನಿವಾಸ್ ಟಿ ದಾಸಕರಿಯಪ್ಪನವರು ಬಿಜೆಪಿಯಿಂದ ಅಖಾಡದಲ್ಲಿದ್ದಾರೆ. ಹಾಗೆ ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಅಖಾಡದಲ್ಲಿದ್ದರೆ ಉಮೇಶ್ ಮೇಟಿ ಕೂಡ ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ದಾರೆ. 2 ಕ್ಷೇತ್ರಗಳಲ್ಲೂ ಕೂಡ ಅಬ್ಬರದ ಪ್ರಚಾರ ಈಗಾಗಲೇ ಮುಗಿದಿದೆ. ಜಿದ್ದನ ಕಣವಾಗಿ ಈಗ ಮಾರ್ಪಟ್ಟಿರುವಂತಹ ಜೊತೆಗೆ ಪ್ರತಿಷ್ಠೆಯ ಕಣವಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದ್ದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಣದಲ್ಲಿ 25 ಅಭ್ಯರ್ಥಿಗಳಿದ್ದಾರೆ. 2,31,072 ಮತದಾರರಿದ್ದು 1,13,399 ಪುರುಷರಿದ್ದಾರೆ. 1,17,690 ಮಹಿಳೆಯರಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂಚೆ ಮತದಾರರು ಒಟ್ಟು ಸಂಖ್ಯೆ 35 ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದು ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅಖಾಡದಲ್ಲಿದ್ದಾರೆ. ಒಂದು ಲೆಗಸಿಯನ್ನು ಕಂಟಿನ್ಯೂ ಮಾಡಬೇಕಾದಂತಹ ಸಿಚುವೇಶನ್ ಅವರಿಗೆ. ಹಾಗಾಗಿಯೇ ಕುಟುಂಬಸ್ಥರ ಸಮ್ಮುಖದಲ್ಲಿ ಈಗಾಗಲೇ ಸಮರ್ಥ್ ಅಖಾಡದಲ್ಲಿದ್ದು ಘಟಾನುಘಟಿ ನಾಯಕರು ಕೂಡ ಅವರ ಪರವಾಗಿ ಪ್ರಚಾರವನ್ನ ಮಾಡಿದರು. ಜಮೀರ್ ಕೂಡ ಅಖಾಡಕ್ಕಿಳಿದಿದ್ರು. ಇವತ್ತು ಮತದಾನ ಆಗ್ತಾ ಇದೆ. ಎಲ್ಲಾ ರೀತಿ ತಯಾರಿಗಳನ್ನು ಕೂಡ ನಡೆಸಲಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಖಾಡ ಜೋರಾಗಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಇದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಸೇರಿದಂತೆ ಅಂತಿಮ ಕಣದಲ್ಲಿದ್ದಾರೆ 25 ಅಭ್ಯರ್ಥಿಗಳು. ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಅಲ್ಪಸಂಖ್ಯಾತ ಹಾಗೂ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕವಾಗಿರುವುದರಿಂದ ಅಖಾಡವನ್ನ ಯಾರು ಗೆದ್ದು ಬೀಗ್ತಾರೆ ಎನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಸಮರ್ಥ್ಗೆ ಅಪೋನೆಂಟ್ ಆಗಿ ಶ್ರೀನಿವಾಸ್ ದಾಸಕರಿಯಪ್ಪ ಇದ್ದಾರೆ. ಹಳೆ ಮುಖ ಹಾಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವು ವರ್ಷಗಳಿಂದ ಅವರು ಕೂಡ ಚಿರಪರಿಚಿತರಾಗಿದ್ದಾರೆ. ಇನ್ನು ಸಮರ್ಥ್ ಶಾಮನೂರು ಅವರ ತಾತನ ಲೆಗಸಿಯನ್ನು ಉಳಿಸಿಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಕೂಡ ಅವರಿಗಿದೆ. ಕುಟುಂಬ ರಾಜಕಾರಣ ಮೊದಲಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇತ್ತು. ಶಾಮನೂರು ಶಿವಶಂಕರಪ್ಪರವರ ಮುಂದಿನ ಪೀಳಿಗೆಯ ಮೊಮ್ಮಗ ಸಮರ್ಥ್ ಈಗ ಕಣದಲ್ಲಿದ್ದಾರೆ. ಇಬ್ಬರ ನಡುವೆ ನೇರ ಪೈಪೋಟಿಗಳು ಕೂಡ ಇತ್ತೆ. ಹಾಗೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕೂಡ ಕಣದಲ್ಲಿದ್ದರು. ಅಬ್ಬರದ ಪ್ರಚಾರಗಳು ಕೂಡ ಈಗಾಗಲೇ ಆಗಿದೆ. ಇವತ್ತು ಮತದಾನ ಆಗ್ತಾ ಇದೆ. ಜಿಲ್ಲಾಡಳಿತ ಕೂಡ ಈಗಾಗಲೇ ಜನರಿಗೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದೆ.